ರಾತ್ರಿ ಏನ್ ಮಾಡಿದ್ರಪ್ಪ ನೀವು? ಬೆಳಗ್ಗೆ రాజేంద్ర గౌన్ పిచ్చుకోరాయనప్ప మేము అప్పుడే ఫోన్లో మాట్లాడి మేమేమనుకుంటాం ఏం పాడమ్మా పైన రాజేంద్ర గౌడ్ సారీనప్ప అందరికి సారీ దానికి మాకు సొంత నెక్స్ట్ ఇయర్ ముందే ఉంటా. ఏది కదా ఎల్లిదియా ಈ ದಿನ ಆವನಿ ರಾಮಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ನಮ್ಮ ಆದಿಜಾಂಬವಂತ ಸ್ವಾಮಿ ದೇವಸ್ಥಾನ ಹಾಗೂ ಮಠದ ಟ್ರಸ್ಟ್ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿದ್ದಾರೆ. ನಮಗೆ ಈ ಆಹ್ವಾನ ಕೊಟ್ಟ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ. ಹಾಗೆ ನಾನು ಬೆಳಗ್ಗೆನೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ತುಂಬ ಭಕ್ತಾದಿಗಳು ಬರ್ತಾರಂತ ನನಗೆ ಗೊತ್ತಿತ್ತು. ಆದರೂ ನನಗೆ ತುಂಬ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಮುಂದಿನ ವರ್ಷ ನಾನು ಬೆಳಗ್ಗೆನೆ ಬರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು, ಕ್ಷಮಿಸಬೇಕು. ಆದಿಜಾಂಬು ಅಂತ ಮೊದಲು ಪೂಜೆ ಈ ಸುಮಾರು 20 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಮೊದಲು ಪೂಜೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಆದಿಜಾಂಬವಂತ ಯಾರಂತಂದ್ರೆ ರಾಮಾಯಣದಲ್ಲಿ ರಾಮನಿಗೆ ಮತ್ತು ಆಂಜನೇಯನಿಗೆ ಅಂದ್ರೆ ಬೋಧನೆ ಮಾಡೋರು, ಅಂದ್ರೆ ಅವ್ರಿಗೆ ಸಜೆಷನ್ ಕೊಡುವಂತವ್ರು, ಏನು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಅವ್ರಿಗೆ ಜ್ಞಾನವನ್ನು ಡೆವಲಪ್ಮೆಂಟ್ ಮಾಡೋರು, ಸಹಕಾರ ಮಾಡೋರು, ಪ್ರೇರಣೆ ಮಾಡೋರು. ಒಂದು ಸಲ ಆಂಜನೇಯ ಬಂದು ಸೀತನ್ನ ಲಂಕಾಗೋಗಿ ತಗೊಂಡ್ಬರ್ಬೇಕಾಗತ್ತೆ. ಆವಾಗ ಅವ್ರಿಗೆ ಏನೂ ಮಾಡಕ್ಕಾಗದೆ ಕೂತಿರ್ತಾರೆ. ಯಾರು? ಆಂಜನೇಯ. ಅವರಿಗೆ ಸಮುದ್ರವನ್ನು ದಾಟಿ ಸೀತೆಯನ್ನು ತರುವಂತ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂತ ಶಕ್ತಿ ನಿನ್ನಲ್ಲಿ ಇದೆ ಅಂತ ಗುರುತಿಸು ಪ್ರೇರೇಪಣೆ ಮಾಡೋದೇ ಈ ಆದಿಜಾಂಬವಂತ. ಈ ಆದಿಜಾಂಬವಂತ ಸ್ವಾಮಿ ಪ್ರೇರೇಪಣೆ ಮಾಡಿ ಅವ್ರನ್ನ ಸೀತೆಯನ್ನ ತರಕ್ಕೆ ಲಂಕೆ ಕಳಿಸ್ತಾರೆ. ಅದೇ ರೀತಿ ಈ ರಾಮನ್ಗೂ ಅಷ್ಟೇ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಆಳ್ವಿಕೆ ಟೈಮಲ್ಲಿ ಎಲ್ಲಾ ಸಲಹೆಗಳನ್ನು ಕೊಡುವಂತವ್ರು ಈ ಆದಿಜಾಂಬವಂತ. ಈ ಆದಿಜಾಂಬವಂತವರು ಹುಟ್ಟು ಅವರು ಬ್ರಾಹ್ಮಣರೆಲ್ಲ ಯಜ್ಞ ಮಾಡ್ತಾರೆ. ಆ ಯಜ್ಞದಿಂದ ಉದಯಿಸಿ ಹುಟ್ಟು ಬರುವಂತಹದ್ದು ಆದಿಜಾಂಬವಂತಗೆ. ಈ ರೀತಿ ಅವರು ಎಲ್ಲ ರೀತಿ ಸಲಹೆ ಕೊಡ್ತಾರೆ. ತುಂಬಾ ಜ್ಞಾನಿ ಕೂಡ ಯಾರು? ಆದಿಜಾಂಬವಂತವರು. ಇಲ್ಲಿ ಸುತ್ತಮುತ್ತಲು ಮಹಾಭಾರತದಲ್ಲಿ ಈಗ ಸೀತೆ ಬಂದು ಇಲ್ಲಿದ್ರು. ವಾಲ್ಮೀಕಿ ಆಶ್ರಮ ಟೈಮಲ್ಲಿ ಸೀತೆ ಇಲ್ಲಿದ್ರು ಅಂತ ಕೂಡ ನಾವು ನಂಬ್ತಾರೆ. ಲವಕುಶ ಕೂಡ ಇಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಪುರಾಣಗಳಿದೆ, ಅವ್ರ ಶಿಲ್ಪಿಗಳಿದೆ, ಹಿಸ್ಟ್ರಿ ಕೂಡ ಇದೆ. ಇಲ್ಲಿ ಏನು ಲವಕುಶ ಇಲ್ಲೇ ಹುಟ್ಟಿದ್ದು ಅಂತ. ಅವರು ಇದೇ ರೀತಿ ಎಲ್ಲ ಇನ್ನು ಈ ರಾಮಾಯಣ ಕಾಲದಲ್ಲಿ ನಮ್ಮ ಆದಿಜಾಂಬವಂತವ್ರದ್ದು ಪಾತ್ರ ಕೂಡ ತುಂಬಾ ಅವ್ರಿಗೆ ಸಹಕಾರ ಮಾಡೋದ್ರು ಕೂಡ ತುಂಬಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ತಾ ಇದ್ದೀನಿ. ನನ್ನ ಇದು ದೇವಸ್ಥಾನಕ್ಕೆ ಸ್ವಲ್ಪ ಸಹಕಾರ ಮಾಡಿ ಅಂತ ನನ್ನ ಕೈ ಜೋಡಿಸಿ ಅಂತ ನಮ್ಮ ದೇವಸ್ಥಾನದ ಮತ್ತು ಟ್ರಸ್ಟ್ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಈ ಸಂದರ್ಭದಲ್ಲಿ ನನಗೆ ನೀವು ಸಜೆಷನ್ ಕೇಳಿದ್ರೆ ಎಲ್ಲ ಕೋರ್ಕೊಂಡಿದ್ರ, ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮ್ಗೆ ನನ್ನ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ 2 ಮಾತುಗಳು ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈಗ ಆವಣಿ ಜಾತ್ರೆ ಮಹೋತ್ಸವಕ್ಕೂ ಮುನ್ನ ಪ್ರಪ್ರಥಮ ಪೂಜೆಯಾಗಿ ಶ್ರೀ ಆದಿಜಾಂಬವಂತ ಸ್ವಾಮಿ ಪೂಜೆ ನಡೆಯುವಂಥದ್ದು. ಈ ಸ್ವಾಮಿ ಪೂಜೆ ನಡೆದ ನಂತರನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಅಲ್ಲಿ ಶುರುವಾಗುವಂಥದ್ದು. ಈ ಹಿಂದೆ ನಮ್ಮ ರೇವಣ್ಣ ಹೇಳಿದಾಗೆ ಒಂದು ಚಿಕ್ಕ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತ ವಿಗ್ರಹ ಇದ್ದಿದ್ದು. ಆವಾಗ ಸುಮಾರು ಮುಳಬಾಲ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದನೂ ಎತ್ತಿನ ಗಾಡಿ ಮೂಲಕ ಬರ್ತಾ ಇದ್ದಂಥದ್ದು.
ಬಂದು ಹರ್ಷಗಳು ಮಾಡಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದ್ದದ್ದು ಪದ್ಧತಿ ಇತ್ತು. ಆವಾಗ ಸುಮಾರು ಒಂದು 500 ಜನ ಸೇರ್ತಾ ಇದ್ರು. ಕಾಲಕ್ರಮೇಣ ಆ ಕೆತ್ತನೆ ವಿಗ್ರಹ ಮಾರ್ಪಾಡಾಗಿ ಈಗ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಇದು ಈಗ ಸುಮಾರು ಅಂತಂದ್ರೆ ಒಂದು 25-30 ಸಾವಿರ ಜನ ಸೇರೋಷ್ಟು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಸುಮಾರು ಮೂಲಭೂತ ಸೌಲಭ್ಯಗಳು ಕೊರತೆ ಇತ್ತು. 2015ರಲ್ಲಿ ನಮ್ಮ ಆದಿಜಾಂಬವಂತ ಸ್ವಾಮಿ ಒಂದು ಸೇವಾ ಟ್ರಸ್ಟ್ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಆಯ್ತು, ಉದ್ಘಾಟನೆ ಆಯ್ತು ಒಂದು ಸಂಘಟನೆ. ಅಲ್ಲಿಂದ ಸ್ವಲ್ಪ ಸ್ವಲ್ಪನೇ ಅಭಿವೃದ್ಧಿ ಆಗ್ತಾ ಬಂತು. ಆ ಸಮಯದಲ್ಲಿ ನಾವು ಕೂಡ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಕೆಲವೊಂದು ನಮ್ಮ ಪಂಚಾಯತಿ ಕಡೆಯಿಂದ ಕಲ್ಯಾಣಿ ಆಗ್ಬೋದು, ರಸ್ತೆ ಆಗ್ಬೋದು, ಮಹಾದ್ವಾರ ಆಗ್ಬೋದು, ಇಲ್ಲಿನ ನೀರಿನ ವ್ಯವಸ್ಥೆ ಯಾವುದು ಅದೆಲ್ಲ ಕೂಡ ನಾವು ಮಾಡಿದ್ದೀವಿ. ಮತ್ತೆ ಈಗ ಕೂಡ ಇನ್ನೂ ಮೂಲಭೂತ ಸೌಕರ್ಯಗಳು ಭಾರಿ ಕಡಿಮೆ ಇದೆ. ಇದು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ನಾವು ಬಂದ ದೊಡ್ಡವರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ. ಈಗಾಗಲೇ ಜಮೀನು ಸಮಸ್ಯೆ ಇತ್ತು, ಅದು ಕೂಡ ಈಗ ಸುಮಾರು 5-10 ವರ್ಷಗಳಿಂದ ಕರೆಸ್ಪಾಂಡೆನ್ಸ್ ಅಲ್ಲಿ ಇತ್ತು. ಈಗ ಫೈನಲ್ ಒಂದು ಹಂತಕ್ಕೆ ಬಂದಿದೆ. ಈಗಾಗಲೇ ಮಂಜೂರಾತಿ ಕೂಡ ಕೇವಲ 15-20 ದಿವಸದಲ್ಲಿ ಮಂಜೂರಾತಿ ಆಗುತ್ತೆ. ಎಲ್ಲರೂ ಮನಸ್ಸು ಮಾಡಿ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೇಳಿ ನಮ್ಮ ದೊಡ್ಡವರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ ನನ್ನ ಎಡಮತನ್ನು ಮುಗಿಸ್ತಾ ಇದ್ದೀನಿ. ಆವಣಿ ಕಾಮಾಕ್ಷಿ ಸಮೇತ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಪ್ರಾರಂಭೋತ್ಸವ ಆಗುತ್ತೆ. ಇದು ಸುಮಾರು 15-20 ದಿವಸಗಳ ಜಾತ್ರೆ, ಸುದೀರ್ಘವಾಗಿ ನಡೆಯಕ್ಕಂಥ ದನ ಮತ್ತು ದನಗಳ ಜಾತ್ರೆ. ಈ ಜಾತ್ರೆ ಮೂಲತಃ ಮೊದಲನೆಯದಾಗಿ ಆದಿಜಾಂಬವಂತ, ಆದಿ ಅಂದ್ರೆ ಮೊದಲನೆಯದು, ಆದಿಜಾಂಬವಂತನ ಪೂಜೆಯಿಂದ ಧ್ವಜಾರೋಹಣ. ಇವತ್ತು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು, ಇವತ್ತಿನಿಂದ ಉತ್ಸವಗಳು, ದೇವರು ಊರು ಸುತ್ತುವಂತ ಒಂದು ಕಾರ್ಯಕ್ರಮ ಎಲ್ಲವನ್ನು ಇವತ್ತಿನಿಂದಾನೇ ಈ ಜಾತ್ರೆ ಪ್ರಾರಂಭೋತ್ಸವ. ಇವತ್ತು ಆದಿಜಾಂಬವಂತನ ಮೊದಲ ಪೂಜೆಯನ್ನು ನಡೆದ ಮೇಲೆ ಜಾತ್ರೆ ಮಹೋತ್ಸವ ಶುರುವಾಗುತ್ತೆ. ಈ ಒಂದು ಜಾತ್ರೆ ಮಹೋತ್ಸವ ಮೊದಲಿನಿಂದಲೂ ಇದು ಪುರಾತನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇತ್ತು. ಆಗಿನ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಬಹಳಷ್ಟು ಸುತ್ತಮುತ್ತಲಿನ ನಮ್ಮ ಭಕ್ತಾದಿಗಳು, ನಮ್ಮ ಹಳ್ಳಿಗಳಿಂದ ಭಕ್ತಾದಿಗಳು ಎತ್ತಿನ ಗಾಡಿಯಲ್ಲಿ ಬಂದು ಇಲ್ಲಿ ಅನ್ನ ಸಂತರ್ಪಗಳನ್ನ ನಡೆಸ್ತಾ ಇದ್ರು. ಈಗ ಅದು ಕಾಲ ಬದಲಾದಂಗೆ ಈಗ ಪೆಂಡಾಲು, ಶಾಮಿಯಾಲ ಇಲ್ಲಿ ಅಡಿಗೆ ಮಾಡೋದು ಅಂತ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಮೊದಲು ಊರುಗಳಿಂದ ಮಾಡ್ಕೊಂಡು ಬಂದು ಇಲ್ಲಿ ಹಂಚ್ತಾ ಇದ್ರು. ಅವಾಗ ಚಿಕ್ಕದಾಗಿ ಈ ಒಂದು ದೇವಸ್ಥಾನ ಅಲ್ಲಿ ಬರ್ದಿರ್ತಕ್ಕಂಥ ತರ ಒಂದು ಗುಟ್ಟೆಗೆ ಬಾಂಜೇಜಮ್ಮ ಅಂತ ನನ್ನ ಒಂದು ಕಳ್ಳು ಬಂಡೆ ಮೇಲೆ ಕೆತ್ತಿದ್ರು, ಅದನ್ನ ಪೂಜೆ ಮಾಡ್ತಾ ಇದ್ರು. ಕಾಲಕ್ರಮೇಣ ಬರ್ತಾ ಈ ಒಂದು ದೇವಸ್ಥಾನ ಈ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ವರ್ಷನೂ ಒಂದು ಹೊಸ ಇಲ್ಲಿ ಕೆಲಸವನ್ನ ಮಾಡಿ ಅವರು ಜನಾಂಗದ ನಮ್ಮ ಎಡಗೈ ಜನಾಂಗದವರು ಆ ಒಂದು ಕೆಲಸಗಳನ್ನ ಮಾಡಿಕೊಂಡು ಇಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ ಪಡಿಸಿರೋದು ನಮ್ಮ ಗ್ರಾಮಕ್ಕೆ ಗರ್ವಕರವಾದಂಥ ವಿಷಯ. ಅದೇ ರೀತಿ ಇಲ್ಲಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ನಾನು ಮತ್ತು ಶ್ರೀನಿವಾಸ್ ಅವ್ರ ಕೈಯಲ್ಲೇ ಒಂದು 4 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟು ಬಹಳ ಸಹಕರಿಸ್ತೀವಿ ಅಂತ ಹೇಳಿದ್ರು. ಕಾಲಕ್ರಮೇಣ ಅವರು ಇಲ್ಲಿಂದ ಕೋಲಾರಿಗೆ ಹೋಗಿದ್ದ ಇದರಿಂದ ಸ್ವಲ್ಪ ಅವರು ಇದಕ್ಕೆ ಸಹಾಯ ಮಾಡಲು ಸ್ವಲ್ಪ ದೂರ ಆದ್ರು. ಅದೇ ರೀತಿ ಈಗ ಮೊದಲೇ ಬೆಳಿಗ್ಗೆನೆ ಬಂದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಇಲ್ಲಿ ಕಾರ್ಯಕ್ರಮ. ನಮ್ಮ ಆದಿನಾರಾಯಣರವರಿಗೆ ನೋಡೋದಕ್ಕೆ ಬಹಳ ಲೇಟಾಗಿ ಬಂದಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಮತ್ತೆ ಎಲ್ಲರೂ ಅವ್ರವ್ರ ಮನೆಗಳಿಗೆ ಅವ್ರು ಹೋಗಿದ್ದಾರೆ. ಈಗ ನಮ್ಮ ಪಕ್ಷದವರು ನಾವು ಮಾತ್ರ ಇಲ್ಲಿ ಬಂದಿರತಕ್ಕಂಥದ್ದು, ನಿಧಾನವಾಗಿ ಬಂದಿದ್ದಾರೆ. ಆದಿನಾರಾಯಣ ಅವ್ರಿಗೆ ಬೇರೆ ಕೆಲಸಗಳು ಇದರಿಂದ ಈಗ ಅವರೂ ಸಹ ಈ ಒಂದು ದೇವಸ್ಥಾನಕ್ಕೆ ಅವರು ಜನಾಂಗದ ಪರವಾಗಿ ಅವರನ್ನ ಅಭಿವೃದ್ಧಿ ಇದಕ್ಕೆ ಕೈ ಜೋಡಿಸ್ಬೇಕಾಗಿ ಅವರು ವಿನಂತಿ ಮಾಡ್ತಾ ಇದ್ದಾರೆ. ಆದಿನಾರಾಯಣ ಅವರು ದೊಡ್ಡ ಮನಸ್ಸಿಂದ ಅವರು ಮಾಡ್ತಾರೆ ಅಂತ ನಂಬಿದೀವಿ. ಇದು ಇನ್ನಷ್ಟು ಬೆಳವಣಿಗೆ ಆಗ್ಬೇಕು. ಇನ್ನೂ ಬಹಳಷ್ಟು ಕೆಲಸಗಳು ಇಲ್ಲಿ ಉಳ್ಕೊಂಡಿದೆ. ಇನ್ನೂ ಇದು ಮುಂದೆ ದೊಡ್ಡ ಜಾತ್ರೆ ತರ ಏನು ನಮ್ಮ ರಾಮಲಿಂಗೇಶ್ವರ ರಥೋತ್ಸವ ಹೇಗೆ ನಡೀತದೋ ಆ ತರ ನಡ್ಕೊಂಡು ಹೋಗ್ಬೇಕಾಗಿ ನಾನು ಆ ಆದಿಜಾಂಬವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ರಾಮಲಿಂಗೇಶ್ವರನ
ಒಂದು ಆಶೀರ್ವಾದ ನಮ್ಗೆಲ್ರಿಗೂ ಇರಲಿ, ನಮ್ಮ ಪಕ್ಷಕ್ಕೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಹಾರೈಸ್ತಾ ಈ ಒಂದೆರಡು ಮಾತುಗಳನ್ನ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತುಗಳು. ಈ ಕಾಂಗ್ರೆಸ್ ಮುಖಂಡರಾದ ಶ್ರೀ ಆದಿನಾರಾಯಣನವರು ಮತ್ತು ಅದೇ ರೀತಿಯಾಗಿ ಮತ್ತು ರಾಜೇಂದ್ರ ಗೌಡರು ಮತ್ತೆ ಸುಬ್ರಹ್ಮಣ್ಯ ಅಣ್ಣ ಮತ್ತು ಸರ್ವಜ್ಞಗೌಡ ಮತ್ತು TPS ರವಿ ಮತ್ತೆ ಇವರು ಶಿವರಾಜು ಮತ್ತು ಅವ್ರ ಜೊತೆಗೆ ಎಲ್ಲ ಬಂದಿರ್ತಕ್ಕಂಥವ್ರಿಗೆಲ್ಲ ಸ್ವಾಗತ ಕೋರ್ತಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ಮೊದಲೇ ಬರಬೇಕಾಗಿತ್ತು. ಏನೋ ಕೆಲವು ಕಾರಣಾಂತರಗಳಿಂದ ತಡವಾಗಿ ಆದರೂ ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಮತ್ತೆ ನಮ್ಮ ದೇವಸ್ಥಾನದ ವಿಚಾರದಲ್ಲಿ ಅವರು ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳಾಡ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ದಿವಸ ಆದಿಜಾಂಬವಂತ ಅಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ಮಠದ ವತಿಯಿಂದ ಸುಮಾರು ವರ್ಷಗಳಿಂದ ನಮ್ಮ ಆದಿಜಾಂಬವಂತ ಸ್ವಾಮಿ ಜಾತ್ರೆ ಮಹೋತ್ಸವ 11/2/1926 ಬುಧವಾರ ಪ್ರತಿ ವರ್ಷನೂ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಹೈದರಾಲ್ ಗೋತ್ರೋದ್ಭವ ರಾಜೇಂದ್ರ ಗೌಡ ಸಹ ಕುಟುಂಬಾನಾಂ ಮೂಗಾಡಿಗಳ ಗೋತ್ರೋದ್ಭವಸ್ಯ ಸುಬ್ರಹ್ಮಣ್ಯ ರಾಮಕೃಷ್ಣ ವೈಶ್ಯಾಂ ಸುಲೋಚನಮಾನಾಮ್ಯಾಹ ಸಹ ಕುಟುಂಬಾನಾಂ ಗೋತ್ರೋದ್ಭವಸ್ಯ ತಾತುರಾಯಲ್ ಗೋತ್ರೋದ್ಭವಸ್ಯ ಮುನೇಂತಮ್ಮಾನಾಮ್ಯಾಹ ಉಮಾಶಂಕರ ವೈಶ್ಯ प्रतिभा नाम्याः चैतन्य नाम्याः उग्रवीरम् इन्द्रस्तोमेन पञ्चदशेन मध्यमिदं भातेन सकरेण रक्षा सिद्धिरस्तो इष्टार्थ सिद्धिरस्तो आयुक्ताग्नय विषादुषाणोगित प्रतीक घृतयो निरेधे घृतं पीत्वा मधुचारगुव्यं वितेव पुत्रमभिरक्षता दिवम् संस्पालिंजा वेदुषा प्रजामाजुर्धनंजा क्षेमो अस्तु नः सत्यमानं भवति सताजः पुरुषः शतेन्द्रिय आयुष्येवेन्द्रिय प्रतिष्ठति इष्टार्थ सिद्धिरस्तु देवता मानवेदति गोविन्दा चांदारजामि नमस्करोमि अक्षतां समर्पयामि अभिद्राकुम्भसिन्धूरात्मकगुणद्रुव्याणि समर्पयामि जाम्बवन्ताय नमः महादेवाय नमः हनुमते नमः मारुतात्मजाय नमः तत्तज्ञानप्रदाय नमः सीतामणिकादुत्रे नमः ज्योतिमणिकादुत्रे नमः केशवाय नमः नारायणाय नमः माधवाय नमः गोविन्दाय नमः विष्णुवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः वृद्धनाय नमः वृद्धाय नमः वृषोत्तमाय नमः श्रीकृष्णाय नमः नामार्चनपूजां समर्पयामि अथ कर्पूरमहामङ्गलं नीराजलं च करिष्ये ओम